ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆಯುತ್ತಿರುವ ನೇಮಕಾತಿ ಪ್ರಕ್ರಿಯೆ ಮುಂದೂಡಲು ಒತ್ತಾಯ. ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೌಕರರ ಒಕ್ಕೂಟ ಹೋರಾಟ. ನ್ಯಾಯ ಸಿಗುವವರೆಗೆ ಹೋರಾಟದ ಎಚ್ಚರಿಕೆ. ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕ ಹಣ ಲೂಟಿ. ಸರ್ಕಾರದ ಅವೈಜ್ಞಾನಿಕ ನಡೆಗೆ ಖಂಡನೆ. ಮಳವಳ್ಳಿಯಲ್ಲಿ ಜನವಾದಿ ಸಂಘಟನೆ ಹೋರಾಟ. ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ಹಾವಳಿ. ರೈತರ ಬದುಕು ದುಸ್ತರಗೊಳ್ಳುತ್ತಿರುವ ಕ್ರಮಕ್ಕೆ ಅಸಮಾಧಾನ. ಕ್ರಷರ್ ವಿರುದ್ಧ ಕ್ರಮ ಕೈಗೊಳ್ಳಲು ಗ್ರಾಮಸ್ಥರ ಮನವಿ. ಮಲ್ಲನಾಯಕನಕಟ್ಟೆ ಗ್ರಾಮದಲ್ಲಿ ಜರುಗಿದ ಅವಘಡ. ಗಾಯಗೊಂಡವರಿಗೆ ಸಾಂತ್ವನ. ಅಹಿತಕರ ಘಟನೆಗೆ ಸಚಿವ ಚೆಲುವರಾಯಸ್ವಾಮಿ ಬೇಸರ. ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯ. ಸರ್ಕಾರಿ ಕೆಲಸ ನೇಮಕಾತಿಯಲ್ಲೂ ತಾರತಮ್ಯ. 9 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಚುಂಟ ಶ್ರೀಗಳಿಗೆ ಮನವಿ. ಮಂಡ್ಯ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆಯುತ್ತಿರುವ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದೂಡುವಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೌಕರರ ಒಕ್ಕೂಟದ ಪದಾಧಿಕಾರಿಗಳು ಡಿಸಿಸಿ ಬ್ಯಾಂಕ್ ಎದುರು ಪ್ರತಿಭಟನೆಯನ್ನು ನಡೆಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮಂಡ್ಯ ಡಿಸಿಸಿ ಬ್ಯಾಂಕ್ ಎದುರು ಹೋರಾಟ ನಡೆಸಿದ ಬ್ಯಾಂಕ್ ನೌಕರರ ಸಂಘದ ಒಕ್ಕೂಟದ ಪದಾಧಿಕಾರಿಗಳು ಡಿಸಿಸಿ ಬ್ಯಾಂಕ್ನಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿರುವುದು ಸರಿಯಷ್ಟೇ. ಬ್ಯಾಂಕಿನಲ್ಲಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ವೇತನ ಮತ್ತು ಭತ್ಯೆ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಲು ಬಾಕಿ ಇರುತ್ತದೆ. ಈ ಸಂಬಂಧ ಉಲ್ಲೇಖ ಒಂದರಂತೆ ಬ್ಯಾಂಕಿನ ನೌಕರರ ಒಕ್ಕೂಟದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ವಿಷಯವನ್ನು ಸರ್ಕಾರ ಹಾಗೂ ವಿವಿಧ ಪ್ರಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ನಿರ್ಣಯಿಸಲಾಗಿದೆ. ಇದರಂತೆ ಉಲ್ಲೇಖ 2ರಂತೆ ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಹಕಾರ ಇಲಾಖೆ ಬೆಂಗಳೂರವರಿಗೆ ಬೇಡಿಕೆಗಳು ಈಡೇರುವವರೆಗೆ ನೇಮಕಾತಿ ಪ್ರಕ್ರಿಯೆ ಮುಂದೂಡುವಂತೆ ಮನವಿ ಮಾಡಲಾಗಿತ್ತು. ಆದರೆ ನಮ್ಮ ಬೇಡಿಕೆಗಳು ಈಡೇರಿಸದೆ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಿದ್ದಾರೆ ಅಂತ ಹೇಳಿದರು. ಯಾಕೆ ನಾವು ನಿನ್ನೆ ಮತ್ತು ಮೊನ್ನೆ ನಾವು ಪೂರ್ವಭಾವಿ ಸಭೆಯನ್ನು ಮಾಡಿದಾಗ 200ಕ್ಕಿಂತ ಹೆಚ್ಚು ನಮ್ಮ ನೌಕರ ಬಂಧುಗಳು ಬಂದಿದ್ರು. ಯಾಕೆ ಏನಾಯ್ತು ಅನ್ನೋದಾದ್ರೆ ಎಲ್ಲ ಧಮಕಿ ಹಾಕಿ ಮೊಬೈಲ್ಗಳ ದೂರವಾಣಿ ಕರೆಗಳ ಮೂಲಕ ಎಲ್ಲರಿಗೂ ಕೂಡ ಅವ್ರಿಗೆ ಏನ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಇವಾಗ ನಿಮ್ಗೆ ಹಾಗೆ ಮಾಡ್ತೀನಿ, ಟ್ರಾನ್ಸ್ಫರ್ ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ನಮ್ಮ ಕಾನೂನು ಮೂಲಕ ಹಂಗ್ ಮಾಡ್ಬಿಡ್ತೀವಿ, ಏನೇನು ಎದುರಿಸಿದಾರೆ ಎಲ್ಲ. ಆದ್ರಿಂದ ನಮ್ಮೆಲ್ಲಾ ನೌಕರರು ನಮ್ಮ ಪರವಾಗಿದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ ಇದೆ. ಕಾರಣ ಇಷ್ಟೇ, ಅವ್ರಿಗೆ ಧೈರ್ಯ ಸಾಲದು. ಆದ್ರಿಂದ ಯಾರು ಕೂಡ ದುಡ್ಡಿಗಿಡಬಾರ್ದು. ಇಷ್ಟೇ ಜನ ಅನ್ನೋದೇನಿಲ್ಲ. ಇಷ್ಟು ಜನದಲ್ಲಿರುವಂತಹ ಧೈರ್ಯ ಕೆಚ್ಚು ಅದು ಎಲ್ಲಿಗೋಗಿ ಮುಟ್ಟಬೇಕೋ ಮುಟ್ಟುತ್ತದೋ ಖಂಡಿತವಾಗೂ ಕೂಡ. ನಾವು ಬ್ಯಾಂಕಿನ ನೌಕರರಾಗಿ ಬ್ಯಾಂಕಿನ ನಿಯಮಾವಳಿಗೆ ಒಳಪಟ್ಟು ನಾವು ಕೆಲಸ ಮಾಡ್ತಾ ಇದೀವಿ. ಬ್ಯಾಂಕಿನ 2023 ಜುಲೈ ಇಂದ ಡಿಸೆಂಬರ್ ವರೆಗೆ ಬಾಕಿ ಇರುವ ತುಟ್ಟಿ ಭತ್ಯೆ ಕೂಡಲೇ ಕೊಡಲೇಬೇಕು. 2023-24ನೇ ಸಾಲಿನ ಬೋನಸ್ ನೀಡಲೇಬೇಕು. ಎಲ್ಲರೂ ಗಟ್ಟಿಯಾಗಿ ಕೂಗಲೇಬೇಕು ಅಲ್ವಾ? ಜೋರಾಗಿ ಕೂಗಿ. ನೌಕರರ ಪಾಲಿನ ಸಾಲಗಳ ಮೇಲಿನ ಏನು ಬಡ್ಡಿ ದರ ಏನು ಹೆಚ್ಚು ಮಾಡಿದರೆ ಅದನ್ನ ಕೂಡಲೇ ಇಳಿಕೆ ಮಾಡಲೇಬೇಕು. ನೌಕರರ ವರ್ಗಾವಣೆ ಕೌನ್ಸಿಲಿಂಗ್ ಅಥವಾ ನೌಕರರು ನೀಡುವ ಪಟ್ಟಿಯಲ್ಲಿ 3 ಶಾಖೆಗಳ 1 ಶಾಖೆಗೆ ವರ್ಗಾವಣೆ ಮಾಡಲೇಬೇಕು. ಬ್ಯಾಂಕ್ಗಳಲ್ಲಿ ಮೂಲಭೂತ ಅಗತ್ಯಗಳಾದ ಶೌಚಾಲಯ ಸೌಲಭ್ಯ ಕಲ್ಪಿಸಬೇಕು. ಬ್ಯಾಂಕ್ ಶಾಖೆಗಳಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು. ಆಡಳಿತ ಮಂಡಳಿಯ ಇಂತಹ ನಿರ್ಲಕ್ಷ್ಯದ ನಡುವೆ ನೌಕರರ ಒಕ್ಕೂಟವು ಬ್ಯಾಂಕಿನಲ್ಲಿ ಗ್ರಾಹಕರ ಹಿತದೃಷ್ಟಿ ಹಾಗೂ ಬ್ಯಾಂಕಿನ ಲೆಕ್ಕಪತ್ರಗಳ ಮುಕ್ತಾಯದ ಹಂತವಿರುವುದನ್ನು ಮನನ ಮಾಡಿಕೊಂಡು 28/3/2025 ಬ್ಯಾಂಕಿನ ಎಲ್ಲ ಶಾಖೆಗಳಲ್ಲಿ ಕಪ್ಪು ಪಟ್ಟಿ ಧರಿಸಿಕೊಂಡು ಕರ್ತವ್ಯ ನಿರ್ವಹಿಸಲು ನಿರ್ಣಯಿಸಿ ನೌಕರರೆಲ್ಲರೂ ಹೋರಾಟ ಮಾಡುತ್ತಿದ್ದೇವೆ ಅಂತ ಅವರು ಹೇಳಿದರು. ಆತರ ಏನ್ರಿ ತೊಗ್ಲಕ್ ಸರ್ಕಾರ ಏನ್ರಿ ಇದು? ಬರೀ ಕೇವಲ ಆಡಳಿತ ಮಂಡಳಿ ನಿಮ್ ಕೈಗೆ ಏನಾದ್ರು ಸರ್ಕಾರ ಸಿಕ್ಕಿದ್ರೆ ಜನಗಳನ್ನ ಬಿಡ್ತೀರಾ? ಇಲ್ಲಿರೋ ಕೇವಲ 100-200 ಜನ ಕಾರ್ಮಿಕರನ್ನ ಬಿಡ್ತಾ ಇಲ್ಲ ನೀವು. ಕೋಟ್ಯಾಂತರ 7 ಕೋಟಿ ಜನ ಬಿಡ್ತಾರೆ ನಿಮ್ ಕೈಲಿ ಸರ್ಕಾರ ಕೊಟ್ರೆ. ಅಲ್ಲ ಕಣ್ರಿ, ಏನೋ ಅಧಿಕಾರ ಮಂಡ್ಯ ಜಿಲ್ಲಾ ಸಹಕಾರ ಸಂಘ ಅಂತ ಮಾಡ್ಕೊಂಡು ಬ್ಯಾಂಕ್ ಮಾಡ್ಕೊಂಡು ಇವರೆಲ್ಲ ನೌಕರರ ದುಡ್ದಕ್ಕೆ ನೀವು ಇಲ್ಲೇ ಐಷಾರಾಮ ಜೀವನ ನಡೆಸ್ತಾ ಇದ್ದೀರಿ. ಅಧಿಕಾರಿಗಳು ಹೆಂಗಿರ್ಬೇಕು? ನಿಮ್ಗೆ ಸವಲತ್ತು ಕೊಡ್ಬೇಕು, ನಿಮ್ಗೆ ಒತ್ತು ನಿಮ್ಮ ಪೂರಕವಾಗಿ ಅವ್ರು ಕೆಲಸ ಮಾಡ್ಬೇಕು. ಅಧಿಕಾರಿಗಳು ನಿಮ್ಗೆ ಧಮಕಿ ಹಾಕಿ ಎದುರಿಸಿ ನಿನ್ನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಎದುರಿಸೋದ್ರ ಯಾವ ನ್ಯಾಯ ಅನ್ರಿ? ಇಲ್ಲೂ ಸಿಗೋದಿಲ್ಲ. ಹಾಲಿನ ಡೈರಿ ಒಳಗೂ ಇಷ್ಟೇ. ಅಲ್ಲೂ ಕೊಟ್ಬಿಟ್ರೆ ಏನ್ ಸಿಗ್ತದೆ ನಿನ್ಗೆ? ಆರೋ ಜಮೀನು ಮಾರ್ಕೊಂಡು ಬಡ್ಡಿ ಹಂಗ ಸಾಲ ಒಳಗೆ ಬಂದು ನಿನಗೆ ಸಿಗೋದೇನು? ನಿನ್ ಸಂಬಳ ಬಡ್ಡಿಗೆ ಹೋಗುತ್ತೆ. ಆದ್ರೆ ನಮ್ ತಲೆಯಾಗ ಹೋಗೋದಿಲ್ಲ. ಈ ಬ್ಯಾಂಕಿಗೆ ಬಂದವನ ದುಡ್ಡು 50 ಲಕ್ಷ ದುಡ್ಡಕ್ಕಾಗತ್ತೆ. ಇನ್ನ KPC ಒಳಗೆ ತಹಶೀಲ್ದಾರ್ ಆಗಿಯೋ ಅಸಿಸ್ಟೆಂಟ್ ಕಮಿಷನರ್ ಆಗಿಯೋ SI ಆಗಿಯೋ ಸರ್ಕಾರ ಆದ್ರೆ ಅಲ್ಲೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟಿರ್ತಾರೆ, ತಗೋತಾರ. ಅದನ್ನ ಇಲ್ಲೇನ್ ತಗೋದ್ರಿ ನೀವು?
ಬ್ಯಾಂಕ್ ಒಳಗೆ ಏನ್ ಸಿಗ್ತದೆ ಅದೇ ಸಂಬಳ. ಅದನ್ನ ಬಿಟ್ಟು ನಿಮ್ಗೆ ಏನೂ ಸಿಗೋದಿಲ್ಲ. ಇವತ್ತು ನಾವು ಟ್ರಾನ್ಸ್ಫರ್ ಪಾಲಿಸಿ ಆಗಲೇಬೇಕು. ಅದನ್ನ ಈಗ ಕೋರ್ಟಿಗೆ ರೆಫರ್ ಆಗ್ತಾ ಇದೆ, ಲೇಬರ್ ಕೋರ್ಟಿಗೆ ರೆಫರ್ ಮಾಡ್ತಿದ್ದಾರೆ. ಅದನ್ನ ಟ್ರಾನ್ಸ್ಫರ್ ಪಾಲಿಸಿಯನ್ನ ಸರ್ಕಾರದಲ್ಲಿ ಯಾರು ನಮ್ಮ ಆಫೀಸ್ ಬೇರೆಯವರು ಇರ್ತಾರೆ, ಸಂಘದಲ್ಲಿ ಯಾರು ಪದಾಧಿಕಾರಿ ಇರ್ತಾರೆ, ಅವ್ರನ್ನ ಯಾರು ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇಲ್ಲ. ಅವ್ರ ಅವಧಿ ಮುಗಿಯೋ ತನಕ ನಮ್ಮ ಪದಾಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಕ್ ಬರೋದಿಲ್ಲ. ಮಾಡಿದ್ರೆ ಅದು ತಪ್ಪಾಗತ್ತೆ. ಅದನ್ನ ಈಗ ಲೇಬರ್ ಕೋರ್ಟ್ಗೆ ರೆಫರ್ ಮಾಡ್ತಿದ್ದಾರೆ. ಒಂದು ಸರಿ ಲೇಬರ್ ಕೋರ್ಟ್ ತೀರ್ಮಾನ ಬಂದ ಮೇಲೆ ಅದು ಬೈಂಡಿಂಗ್, ಅದು ಯಾರನ್ನ ಟ್ರಾನ್ಸ್ಫರ್ ಮಾಡಬೇಕು, ಯಾರನ್ನ ಮಾಡಬಾರ್ದು ಗೈಡ್ಲೈನ್ಸ್ ಇಶ್ಯೂ ಮಾಡಿ ನೀವು. ಅದು ಪದಾಧಿಕಾರಿಗಳ ಸರ್ಕಾರಿ ನೌಕರರಲ್ಲಿ ಏನಿದೆ, ಸರ್ಕಾರಿ ನೌಕರ ಸಂಘದಲ್ಲಿ ಯಾರ್ಯಾರು ಪದಾಧಿಕಾರಿ ಇದ್ದಾರೆ ಅವ್ರ ಅವಧಿ ಮುಗಿದಾಗ ಯಾರನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿ NGO ಅಧಿಕಾರಿಗೆ ಬರ್ತೀವಿ, ಪದಾಧಿಕಾರಿ ಆಗ್ತೀವಿ, ಖರ್ಚು ಮಾಡ್ಕೊಂಡು ಯಾಕೆ ಅಲ್ಲಿ ಉಳಿದ ಪೂರ್ವರ್ಷ ನಾನು. ರಾಜ್ಯ ಸರ್ಕಾರದ 7ನೇ ವೇತನ ಆಯೋಗ ಮಧ್ಯಂತರ ಪರಿಹಾರ ನೀಡಿದ್ದು, ಅಂತಿಮ ಆದೇಶದಂತೆ ವೇತನ ಪರಿಷ್ಕರಿಸಿ ವೇತನ ನೀಡುವುದು. ಜುಲೈ 2023ರಿಂದ ಡಿಸೆಂಬರ್ 2023ರವರೆಗೆ ತಡೆ ಹಿಡಿದಿರುವ 6 ತಿಂಗಳ ತುಟಿ ಭತ್ಯೆ ಬಾಕಿ ನೀಡುವುದು ಸೇರಿದಂತೆ ಸುಮಾರು 9 ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಆಗ್ರಹಿಸಿದರು. ನೇತೃತ್ವವನ್ನು ಅಶ್ವಥ್, ದೇವರಾಜು, ಮರಿಸ್ವಾಮಿ, ಬೊಮ್ಮೇಗೌಡ, CITನ ಕುಮಾರಿ ಸೇರಿದಂತೆ ಇನ್ನಿತರರು ವಹಿಸಿದರು. ಕಾವೇರಿ ಆರತಿ ಹೆಸರಿನಲ್ಲಿ ಸಾರ್ವಜನಿಕ ಹಣವನ್ನು ಲೂಟಿ ಮಾಡುವ ಜೊತೆಗೆ ಸರ್ಕಾರದ ಅವೈಜ್ಞಾನಿಕ ನಡೆಯನ್ನು ಖಂಡಿಸಿ ಮಳವಳ್ಳಿಯಲ್ಲಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಪ್ರಾಂತ ಸಂಘಟನೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕಾವೇರಿ ಆರತಿ ಹೆಸರಿನಲ್ಲಿ ಸಾರ್ವಜನಿಕ ಹಣದ ಲೂಟಿ ಮತ್ತು ಸರ್ಕಾರದ ಅವೈಜ್ಞಾನಿಕ ನಡೆಗೆ ಜನವಾದಿ ಮಹಿಳಾ ಸಂಘಟನೆ ಮತ್ತು ಪ್ರಾಂತ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿ ಮಳವಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲೆಯ ಬಹುತೇಕ ಹಳ್ಳಿಗಳಿಗೆ ಕುಡಿಯುವ ಶುದ್ಧವಾದ ಕಾವೇರಿ ನೀರಿಲ್ಲ ಹಾಗೂ ಮಳವಳ್ಳಿ ತಾಲೂಕಿನ ರೈತರ ಜಮೀನುಗಳಿಗೆ ವ್ಯವಸಾಯ ಮಾಡಲು ಸಮರ್ಪಕವಾಗಿ ನೀರು ಕೊಡಲು ಸಾಮರ್ಥ್ಯವಿಲ್ಲದ ಸರ್ಕಾರ ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕರ 92 ಕೋಟಿ ರೂಪಾಯಿ ಹಣವನ್ನು ದುಂದುವೆಚ್ಚ ಮಾಡುತ್ತಿರುವುದರ ಹಿಂದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಹಣದ ಲೂಟಿಗೆ ರಹದಾರಿಯಾಗಿದೆ ಅಂತ ದೂರಿದರು. ಕೆರೆಕಟ್ಟೆ ನದಿಗಳು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಪೈಕಿ ಬಲಾಢ್ಯ ರಾಜಕಾರಣಿಗಳೇ ಸೇರಿದ್ದಾರೆ. ನದಿಗಳಿಗೆ ಕೈಗಾರಿಕೆಗಳಿಂದ ಬರುವ ಕಲುಷಿತ ನೀರು ಸೇರ್ಪಡೆಯಾಗ್ತಿದೆ. ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರು ಹೋಗ್ತಿದೆ. ನಾಲ್ವಡಿ ಕೃಷ್ಣದೇವರಾಯರು KRS ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಕೃಷಿಗೆ ನೀರು ಕೊಡುವುದರ ಮೂಲಕ ಆಹಾರ ಧಾನ್ಯಗಳನ್ನು ಬೆಳೆಯುವ ಉದ್ದೇಶದಿಂದ ಅವರ ಉದ್ದೇಶವನ್ನೇ ಹಾಳು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಅಂತ ದೂರಿದರು. ನಾವು ಮಳವಳ್ಳಿಯ KSRTC ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, KRSನಲ್ಲಿ ರಾಜ್ಯ ಸರ್ಕಾರ ಕಾವೇರಿ ಆರತಿಯ ಹೆಸರಿನಲ್ಲಿ ಸಾರ್ವಜನಿಕರ ಹಣವನ್ನು 92 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನು ದುಂದು ವೆಚ್ಚ ಮಾಡಲಿಕ್ಕೆ ಹೊರಟಿದೆ. ನಾವು ಕೇಳ್ತಾ ಇದ್ದೀವಿ, ಈ 92 ಕೋಟಿ ರೂಪಾಯಿ ಹಣವನ್ನು ನೀವು ಸಾರ್ವಜನಿಕರ ಹಣವನ್ನು ಖರ್ಚು ಮಾಡೋದ್ರ ಮುಖಾಂತರವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ, ಮಂಡ್ಯ ಜಿಲ್ಲೆಯ ಕೃಷಿ ಕೂಲಿಕಾರರಿಗೆ, ಮಂಡ್ಯ ಜಿಲ್ಲೆಯ ಇತರ ನಾಗರಿಕರಿಗೆ ಯಾವ ರೀತಿಯಾದಂತಹ ಅನುಕೂಲತೆಯನ್ನು ನೀವು ಕಲ್ಪಿಸಲಿಕ್ಕೆ ಹೊರಟಿದ್ದೀರಿ ಅಂತೇಳಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ ಹಲವಾರು ಸರ್ಕಾರಿ ಶಾಲೆಗಳಿಗೆ ಮೇಸ್ಟ್ರಿಗಳನ್ನು ಹಾಕಲಿಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರಿ ಕಟ್ಟಡಗಳನ್ನು ದುರಸ್ತಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಅದಲ್ಲದೇ ಹಲವಾರು ಪಟ್ಟಣಗಳಲ್ಲಿ, ಪ್ರಮುಖ ಹಳ್ಳಿಗಳಲ್ಲಿ ಸಾರ್ವಜನಿಕವಾದಂತಹ ಒಂದು ಶೌಚಾಲಯಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ಇವರು ಯೋಗ್ಯತೆ ಇಲ್ಲ. ಆದರೆ ಕಾವೇರಿ ಆರತಿ ಹೆಸರಿನಲ್ಲಿ 92 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಹೇಳುತ್ತೆ, ನಾವು ಗ್ಯಾರಂಟಿ ಯೋಜನೆಗಳನ್ನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಇವತ್ತು ನಮಗೆ ಕಷ್ಟ ಆಗಿದೆ ಅಂತ ಹೇಳ್ತಕ್ಕಂತಹ ರಾಜ್ಯ ಸರ್ಕಾರ 92 ಕೋಟಿ ರೂಪಾಯಿನ ವಿನಾಕಾರಣ ಯಾತಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ನಾವು ಅವ್ರನ್ನ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕರಾದ ಭರತರಾಜ್, ಮಹಿಳಾ ಸಂಘಟನೆಯ ದೇವಿ, ಲತಾ, ಜಯಶೀಲ, ಗುರುಸ್ವಾಮಿ, ಶಿವಕುಮಾರ್, ಚಿಕ್ಕಸ್ವಾಮಿ, ವಿಷಕಂಠ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಬುದ್ಧಿಸ್ಟ್ ಒಕ್ಕೂಟ ಮಂಡ್ಯ ಜಿಲ್ಲಾ ಘಟಕ, ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಹಯೋಗದಲ್ಲಿ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು
ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಬುದ್ಧನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಚಿವರು, ಸಾಮಾಜಿಕ ಪಿಡುಗಾಗಿದ್ದ ಅಸ್ಪೃಶ್ಯತೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ದರು. ಅದರ ಪರಿಣಾಮ ತೆಗೆದಿದೆ. ಅದಕ್ಕೆ ಅಂಬೇಡ್ಕರ್ ರಚಿಸಿರುವ ಸಂವಿಧಾನವೇ ಪ್ರಮುಖ ಎಂಬುದನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು ಅಂತ ಹೇಳಿದರು. ದೇಶದಲ್ಲಿ ಸಮಾನತೆಯ ಬದುಕಿಗಾಗಿ ಹೋರಾಟ ನಡೆದಿದೆ. ಮಹನೀಯರು ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರೆ. ಆದರೆ ಸಮಾನತೆಯ ಹೋರಾಟದಲ್ಲಿ ಎಂದೂ ಸಹ ಗುರುತಿಸಿಕೊಂಡವರು ಜಾತ್ಯತೀತ ವ್ಯವಸ್ಥೆ, ಸಮಾನತೆ ಪ್ರತಿಪಾದಿಸುವ ಬುದ್ಧಿಜೀವಿಗಳು ಹಾಗೂ ಶೋಷಿತರ ಪರವಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಸದಾಕಾಲ ಟೀಕಿಸುತ್ತಾ ಬಂದಿದ್ದಾರೆ. ಜನತೆ ಇತಿಹಾಸ ಅರಿಯದಿದ್ದರೆ ಮುಂದೆ ಸಾಕಷ್ಟು ಸಮಸ್ಯೆ ಎದುರಾಗಲಿದೆ ಅಂತ ಅವರು ಹೇಳಿದರು. ಅಸ್ಪೃಶ್ಯತೆ ಪೂರ್ತಿ ಹೋಗಿದೆಯೋ ಕಡಿಮೆ ಹೋಗಿದೆಯೋ ಒಂದು ಹಂತಕ್ಕಂತೂ ಹೋಗಿದೆ. ಹೋಗದೇ ಇದ್ದರೆ ದಟ್ಟವಾಗಿ ನಿಂತು ಸಂವಿಧಾನದ ಸಪೋರ್ಟ್ ಇರೋದ್ರಿಂದ ಆ ಕೇಳಕ್ಕೆ ಒಂದು ಹಕ್ಕಂತೂ ಇದೆ, ರೈಟ್ ಅಂತೂ ಇದೆ, ರೈಟ್ ಮಾಡ್ಬೋದು. ಆದರೆ ಇನ್ನೊಂದಷ್ಟು ಅಸೂಯೆ, ದ್ವೇಷ, ಒಬ್ಬರನ್ನೊಬ್ಬರನ್ನು ಕಾಡೋದು ಇದೆಲ್ಲ ಇದೆಯಲ್ಲ, ಇದು ಇನ್ನೊಂಥರ ಅಸ್ಪೃಶ್ಯತೆ. ಇದನ್ನೆಲ್ಲ ಹಾಳಾಗಬೇಕು ಅಂದರೆ ನೀವೆಲ್ಲರೂ ದೇಶದ ಇತಿಹಾಸವನ್ನು ತಿಳ್ಕೋಬೇಕಾಗುತ್ತೆ. ಇವತ್ತು ಬುದ್ಧಿಷ್ಟ ಸಮ್ಮೇಳನ ಮಾಡ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಇದೆ. ಮಂಡ್ಯದಲ್ಲೂ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಇದ್ದೀರಾ ಅಂದರೆ ನಾನು ನಿಮ್ಮೆಲ್ಲರಿಗೂ ಸಹ ದೊಡ್ಡ ಅಭಿನಂದನೆ ಹೇಳಬೇಕು. ನಾನು ಬಹುಶಃ ನಾನು ಬರೋದಕ್ಕಿಂತ ಮೊದಲು ಏನೋ ಒಂದು 100 ಜನ ಇಂಥವ್ರಿಗೆಲ್ಲ ನೀವು ಬರೋಲ್ಲ, ಹೆಚ್ಚಿಗೆ ಮಂಡ್ಯದಲ್ಲಿ ಒಂದು 100 ಜನ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಪ್ರಥಮ ಬಾರಿ ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು. ಸೊ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ ಅಂದರೆ ಯಾಕೆಂದರೆ ಸ್ವಾತಂತ್ರ್ಯೋತ್ಸವಕ್ಕೆ ಬರಲ್ಲ, ಕನ್ನಡ ರಾಜ್ಯೋತ್ಸವಕ್ಕೆ ಬರಲ್ಲ. ಅದು ಸರಿ, ಇದಕ್ಕೆ ಬಂದಿದ್ದೀರಾ ಅಂದರೆ ನನಗೆ ನಾನೇ ನೆನಪಕ್ಕಾಗ್ತಾ ಇಲ್ಲ. ಅಷ್ಟು ಇವತ್ತು ನನಗೊಂಥರ ನಮ್ಮ ಮಂಡ್ಯ ಸ್ವಲ್ಪ ಬದಲಾವಣೆ ಆಗೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತೀರಾ ಅನ್ನೋ ಒಂದು ಭರವಸೆಯನ್ನು ನಾವು ನಿಮ್ಮ ಮೂಲಕ ಕಾಣಬಹುದು ಅಂತ ಅನ್ಕೊಂಡಿದ್ದೀನಿ. ಮಾನವ ಬಂಧುತ್ವ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಸಚಿವರಾದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿರುವ ಬೌದ್ಧ ವಿಹಾರ ಮಾದರಿಯಲ್ಲಿ ದಕ್ಷಿಣದ ಮಂಡ್ಯ ಜಿಲ್ಲೆಯಲ್ಲಿ ಬೌದ್ಧ ವಿಹಾರ ಸ್ಥಾಪನೆಯಾಗಲಿ. ಅದಕ್ಕೆ ಸರ್ಕಾರದೊಂದಿಗೆ ಚರ್ಚಿಸಿ ಸಂಪೂರ್ಣ ಸಹಕಾರ ನೀಡುತ್ತೇನೆ. ದೇಶದಲ್ಲಿ ಹುಟ್ಟಿದ ಬೌದ್ಧ ಧರ್ಮವನ್ನು ಬೆಳೆಯಲು ಬಿಡಲಿಲ್ಲ. ಇಷ್ಟೊತ್ತಿಗೆ ಬುದ್ಧನ ಸಂದೇಶ ಪ್ರತಿ ಮನೆ ಮನೆಗೆ ತಲುಪಬೇಕಾಗಿತ್ತು. ಆದರೆ ಅದು ಬೆಳೆಯದಂತೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ವಿದೇಶಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೌದ್ಧ ಧರ್ಮ ಬೆಳವಣಿಗೆ ಕಂಡಿದ್ದರಿಂದ ಆ ರಾಷ್ಟ್ರಗಳೆಲ್ಲ ಪ್ರಗತಿ ಹೊಂದಿದ್ದಾವೆ. ಭಾರತದಲ್ಲಿ ಬೌದ್ಧ ಧರ್ಮ ಬೆಳವಣಿಗೆಯಾಗಿದ್ದರೆ ಆ ಮಟ್ಟದ ಪ್ರಗತಿಯನ್ನು ಕಾಣಬಹುದಿತ್ತು. 4000 ವರ್ಷಗಳ ಹಿಂದಿನಿಂದಲೂ ಶೋಷಿತರನ್ನು ಹತ್ತಿಕ್ಕುವ ಕೆಲಸ ನಡೆಯುತ್ತಿದೆ. ಇದೀಗ ಸಂವಿಧಾನ ಬದಲಾವಣೆ ಮಾಡುವ ವಿಚಾರ ಅರಿಯಬಿಟ್ಟಿದ್ದಾರೆ. ದೇಶದ ಪ್ರತಿಯೊಬ್ಬರಿಗೂ ಸಮಾನವಾಗಿ ಬದುಕುವ ಅವಕಾಶವನ್ನು ಸಂವಿಧಾನ ಕಲ್ಪಿಸಿದೆ. ಹಾಗಾಗಿ ಸಂವಿಧಾನ ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿದರು. ಅವ್ರು ಬಂದಂಥ ಸಂವಿಧಾನ ಇಡೀ ಇವತ್ತು ನಮ್ಮನ್ನೆಲ್ಲ ತಲೆ ಎತ್ತು ಬದುಕುವಂಥ ಬಾಳುವಂಥ ಸ್ಥಿತಿಗೆ ಅವ್ರ ಸಂವಿಧಾನ ನಮಗೆ ತಂದಿದೆ. ಅದನ್ನು ಕೇವಲ ನಮ್ದಲ್ಲ, ಅದು ಎಲ್ಲರನ್ನು ವಿಚಾರ ನಿಮಗೆ ಆಗಬೇಕು. ಅದು ನಮಗೋಸ್ಕರ ಅಲ್ಲ, ಇಡೀ ಮಾನವರ ಪರವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದ ಮಾತನ್ನು ನೀವು ಸಂದೇಶಗಳನ್ನು ಆಯಾ ಸಭೆಗಳಲ್ಲಿ ಕೊಡ್ತಾನೆ ಇರಬೇಕು. ಅದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ಆದಾಗ ಮಾತ್ರ ಅದು ಯಶಸ್ವಿ ಆಗೋ ಮಾತನ್ನು ಹೇಳುತ್ತಾ, ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಮಾತನಾಡಿ, ಬುದ್ಧನ ತತ್ವ ಸಿದ್ಧಾಂತಗಳು ಎಲ್ಲರಿಗೂ ಮಾದರಿ. ಬುದ್ಧನ ಸಂದೇಶ ಸಾರುವ ಸಮ್ಮೇಳನ ನಿರಂತರವಾಗಿ ನಡೆಯಬೇಕು. ವಿಶ್ವದ 20ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮ ಬೃಹದಾಕಾರವಾಗಿ ಬೆಳೆದಿದೆ. ಆದರೆ ದೇಶದಲ್ಲಿ ಅದರ ಬೆಳವಣಿಗೆಗೆ ಅವಕಾಶ ನೀಡದೆ ತೊಂದರೆ ನೀಡಿರುವ ಇತಿಹಾಸ ನಮ್ಮ ಮುಂದಿದೆ. ನಮ್ಮ ದೇಶವನ್ನು ಆಳುತ್ತಿರುವ ಪ್ರಧಾನಮಂತ್ರಿ ಮೋದಿ ಅವರು ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡುವುದನ್ನು ಬಿಡಬೇಕು ಅಂತ ಹೇಳಿದರು. ಸರ್ಕಾರ ಬುದ್ಧ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಅಧಿಕೃತವಾದ ಪ್ರಕಟಣೆಯನ್ನು ಹೊರಡಿಸಿದ ನಂತರ ಮಂಡ್ಯ ಜಿಲ್ಲೆಯ ಅಂಬೇಡ್ಕರ್ ಭವನದಲ್ಲಿ ಇಂತಹ ಒಂದು ಬುದ್ಧ ಜಯಂತಿ ಮತ್ತು ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡಿದರೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೀನಿ. ಬುದ್ಧನ ತತ್ವ ಆದರ್ಶಗಳು ಮಾನವನ ಸಂಕುಲೆಯಲ್ಲಿ, ಮಾನವ ಜೀವಿತದಲ್ಲಿ ಅತ್ಯವಶ್ಯಕವಾಗಿದೆ. ಸಹಬಾಳ್ವೆ, ಶಾಂತಿ, ಗೌರವಿಸೋದು, ಪ್ರೀತಿಸೋದು, ಭಾತೃತ್ವವನ್ನು ನೋಡೋದು, ನಾವೆಲ್ಲ ಒಂದೇ ಅನ್ನೋದು ಬುದ್ಧನ ಒಂದು ತತ್ವ. ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲೊಟ್ಟರೂ ಕೂಡ ಬೌದ್ಧ ಅನುಯಾಯಿಯಾಗಿ ತಮ್ಮ ದೇಹವನ್ನ ತ್ಯಜಿಸಿದ್ರು ಅಂತ ಹೇಳಿದ್ರೆ ಬೌದ್ಧನ ಆದರ್ಶಗಳು ಇವತ್ತು ಯಾವ ಮಟ್ಟದಲ್ಲಿ ಇದೆ ಅನ್ನೋದು ನಮ್ಮೆಲ್ಲ ಆಗ್ತದೆ. ಭಾರತ ವೇದಿಕೆಯಲ್ಲಿ ಚನ್ನಲಿಂಗನ ದೊಡ್ಡಿ ಬೌದ್ಧ ಭಿಕ್ಕು ಜೀತವಾದ 15ಕ್ಕಿಂತ ಬಂತೇಜಿ,
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ, ಸಾಹಿತಿ ಮೂಡ್ಲಕೋಡು ಚಿನ್ನಸ್ವಾಮಿ, ಪ್ರೊಫೆಸರ್ ಕೆಎಸ್ ಭಗವಾನ್, ನಾದಾನಂದನಾಥ ಸ್ವಾಮೀಜಿ, ಬುದ್ಧಿಸ್ಟ್ ಒಕ್ಕೂಟದ ಬಸವರಾಜು, ಯಮನೂರು ಸಿದ್ದರಾಜು, ರೈತ ಮುಖಂಡರಾದ ಸುನಂದ ಜಯರಾಮ್, ಚಿಕ್ಕರಸಿಂಕೆರೆ ಶಿವಲಿಂಗಯ್ಯ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಹೋಬಳಿ ಚಿಕ್ಕಪಾಳ್ಯ ಗ್ರಾಮದ ಅರಣ್ಯದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮತ್ತು ಕ್ರಷರ್ ನಡೆಯುತ್ತಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಗ್ರಾಮಸ್ಥರು ತಾಲೂಕು ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ಅಂಗರಳ್ಳಿ ಗ್ರಾಮದ ಸರ್ವೆ ನಂಬರ್ 185 ಮತ್ತು ಮುಂಡುಗದೊರೆ ಗ್ರಾಮದ ಸರ್ವೆ ನಂಬರ್ 351ರಲ್ಲಿ ಅಕ್ರಮ ಗಣಿ ಮತ್ತು ಕಲ್ಲು ಸ್ಫೋಟಕದಿಂದ ಹಾನಿಯಾಗುತ್ತಿದೆ. ಇದರಿಂದ ಗ್ರಾಮದ ಮನೆಗಳು ಬಿರುಕು ಬಿಡುತ್ತಿವೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಅಲ್ಲದೆ ಕಲ್ಲು ಸ್ಫೋಟಕದಿಂದ ಉಂಟಾಗುವ ಶಬ್ದಕ್ಕೆ ಜನ ಜಾನುವಾರುಗಳು ಹೆದರುತ್ತಿದ್ದಾವೆ. ಇದರಿಂದ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಆದ ಕಾರಣ ವಾತಾವರಣ ಹದಗೆಡುತ್ತಿದ್ದು ಕಲುಷಿತ ವಾತಾವರಣ ಸೃಷ್ಟಿಯಾಗುತ್ತಿದೆ. ರೈತರು ಬೆಳೆದ ಬೆಳೆಯ ಮೇಲೆ ಧೂಳು ಬಿದ್ದು ಇಡೀ ಬೆಳೆ ಸಂಪೂರ್ಣ ನಷ್ಟವಾಗುತ್ತಿದೆ ಅಂತ ದೂರಿದ್ದಾರೆ. ನಾವು ಇದುವರೆಗೂ ಹೋರಾಟ ಮಾಡಿ ರಿಕ್ವೆಸ್ಟ್ ಮಾಡಿ ಬರಬೇಡಿ ಇಲ್ಲಲ್ಲ ಅಂತ ಹೇಳಿದ್ರು ನಾವು ಮಾಡ್ತೀವಿ, ನಿಮ್ದೇನಿದೆ ನಿಮ್ಮದೇ ಮನೆ ಕಳಿ ಅಂತ ಹೇಳ್ತಾರೆ. ನಮಗೆ ಅಲ್ಲಿ ತೋಟ ಇದೆ, ತೆಂಗಿನ ತೋಟ ಇದೆ, 200 ಗಿಡ ತೆಂಗಿನಿದೆ, ಒಂದು 7 ತೆಂಗಿನ ಭತ್ತ ಇದೆ. ಧೂಳು ಬರಬೇಡಿ ಅಂತ ಹೇಳಿದ್ರು ನಮಗೆ ಹೊಡೆಯಕ್ಕೆ ಬರೋದು, ನಮಗೆ ಮನೆಗಳು ಬರೋದು, ತುಂಬ ಟಾರ್ಚರ್ ಕೊಡ್ತಾರೆ ಸರ್. ಯಾರು ಸರ್? ಅವರು ಎಲ್ಲ ಗ್ರಾಮಸ್ಥರು ಎಲ್ಲ ಸರಿ, ಎಲ್ಲ ಒಂದು ಎಲ್ಲ ಯಾರು ಗಣಿಗಾರಿಕೆ ಮಾಡೋರು ಅಲ್ಲಿ. ಆ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ದು ಇಂಜೆಕ್ಷನ್ ಆರ್ಡ್ರ್ ಇದೆ, ನಮಗೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್. ಅದಿದ್ರೂ ನಮ್ಗೆ ಲೆಕ್ಕಿಸ್ತಾ ಇಲ್ಲ, ಯಾರು ನಮಗೆ ಸ್ಪಂದಿಸ್ತಾನೆ ಇಲ್ಲ. ಏನೋ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾವ ಥರ ನಾವು ಅಲ್ಲಿ ಬಾಳಕ್ಕಾಗುತ್ತೆ? ಧೂಳು ಸರ್, ನಾವು ವ್ಯವಸಾಯ ಮಾಡೋಕ್ಕೆ ಆಗಲ್ಲ. ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ ನಮ್ಮ ಜಮೀನು ಒಳಗಡೆ ಹೋಗ್ಬೇಕು. ಭತ್ತ ಕೆಳಗಡೆ ಇದೆ, ಭತ್ತ ಇದೆ, ಕಾವಲಿ ಮೇಲ್ಗಡೆ ಹೋಗಿ ತೆಂಗಿನ ತೋಟ ಇದೆ. ಎಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ, ಧೂಳು, ಎಷ್ಟು ಧೂಳು ಕುಡಿಯೋದು. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಗಳಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯಿಂದ ಉಂಟಾಗುವ ಗಣಿ ಸಂಪತ್ತು ಮತ್ತು ಅರಣ್ಯ ನಾಶವನ್ನು ತಪ್ಪಿಸಿ ಜಾನುವಾರು ಮತ್ತು ಮಕ್ಕಳು ಭಯವಿಲ್ಲದೆ ಜೀವನ ನಡೆಸಲು ಅನುವು ಮಾಡಿಕೊಡಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ರೈತರ ಬೆಳೆ ಮೇಲೆ ಸ್ಥಳ ಪರಿಶೀಲನೆ ಮಾಡಿದ್ರೆ ಅಲ್ಲಿ ರೈತರು ಹೆಂಗೆ ಉಳ್ಕೊಂಡಿದ್ರು ನೀವೇನು ದಯಮಾಡಿ ತಮ್ಮ ಇಲಾಖೆಯಿಂದ ಗಣಿಗಾರಿಕೆ ಸ್ಟಾಪ್ ಮಾಡಿದ್ರೆ ರೋಡಲ್ಲಿ ಇಂಜೆಕ್ಷನ್ ಏನಾಗಿದೆ ನಮಗೆ ದಬ್ಬಾಳಿಕೆ ಮೇಲೆ ಬರ್ತದೆ. ದೊಡ್ಡ ಮಾಡಿ ಹೋಗ್ಬೇಕು ಎಲ್ಲ ರಸ್ತೆ, ನಮ್ಮ ಹೂವಿನ ಗಿಡ ಇದೆ, ತೆಂಗಿನ ತೋಟ ಇದೆ. ನೇತೃತ್ವವನ್ನು ರಮೇಶ್, ಸುರೇಶ್ ಸೇರಿದಂತೆ ಅನೇಕರು ವಹಿಸಿದ್ರು. ದೊಡ್ಡಬಾಣಸವಾಡಿ ಗ್ರಾಮದ ಸೋಮೇಶ್ವರ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸೋಮೇಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮತ್ತು ನವಗ್ರಹ ದೇವಾಲಯದ ನಾಗರಕಲ್ಲು ಅರಳಿಕಟ್ಟೆ ಪ್ರತಿಷ್ಠಾಪನಾ ಸಮಾರಂಭವನ್ನು ಏಪ್ರಿಲ್ 30ರಂದು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯಪ್ರಕಾಶ್ ಗೌಡ ಅವರು, ಕಾರ್ಯಕ್ರಮದ ಪ್ರಯುಕ್ತ ದೇವಾಲಯದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಅನ್ನ ಸಂತರ್ಪಣೆ ಕೂಡ ನಡೆಯಲಿದೆ ಅಂತ ಹೇಳಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಸಚಿವ ಚೆಲುವರಾಯಸ್ವಾಮಿ, ಶಾಸಕ ರವಿಕುಮಾರ್ ಗೌಡ ಗಣಿಗ ಪಾಲ್ಗೊಳ್ಳುವರು ಅಂತ ಹೇಳಿದರು. ಮೈಸೂರು ಯೋಗ ನರಸಿಂಹಸ್ವಾಮಿ ದೇವಾಲಯದ ಭಾಷಿಮ ಸ್ವಾಮೀಜಿ, ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಸೇರಿದಂತೆ ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಸೋಮೇಶ್ವರ ದೇವಸ್ಥಾನ ಅದು ಎಲ್ರಿಗೂ ಸೇರಿದಂಥ ಒಂದು ದೇವಸ್ಥಾನ. ಸುಮಾರು 600-700 ವರ್ಷದ ಚೋಳರ ಕಾಲದ ದೇವಸ್ಥಾನ ಅದು ಅಂತ ಹೇಳ್ತಿದ್ರು. ಅದೆಲ್ಲ ಸಂಪೂರ್ಣವಾಗಿ ಕುಸಿತಿತ್ತು. ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಸುಮಾರು 1 ಕೋಟಿ ಮಿಗಿಲಾಗಿ ಸುಮಾರು 1 ಕೋಟಿ 10 ಲಕ್ಷ ಆಗಿರ್ಬೋದು. ಒಂದು ಸಣ್ಣ ಗ್ರಾಮ ಅದು, ಒಂದು 100-110 ಮನೆಗಳಿರುವಂಥ ಒಂದು ಗ್ರಾಮ. ಇಡೀ ಊರಿನ ಜನತೆ, ಸ್ನೇಹಿತರು, ಅದರ ಭಕ್ತರು ಎಲ್ಲರೂ ಕೂಡ ಸಹಕಾರ ನೀಡೋದ್ರಿಂದ ಇವತ್ತು ಅದ್ಭುತವಾಗಿ ಒಂದು ದೇವಸ್ಥಾನ ಆಗಿದೆ. ಅದಕ್ಕೆ ಅಲ್ಲೆಲ್ಲ ಸುತ್ತ ಪಾರ್ಕ್ ಎಲ್ಲ ಮಾಡಿದ್ದೀವಿ. ಅದನ್ನು ನಾಳೆ ವಿದ್ಯುಕ್ತವಾಗಿ ನಾಡಿದ್ದು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಪ್ರಮುಖವಾಗಿ ನಮ್ಮ ರವಿಕುಮಾರ್ ಗಣಿಗ ಅವರು ಅಧ್ಯಕ್ಷತೆ ವಹಿಸ್ತಾರೆ, ಚೆಲುವರಾಯಸ್ವಾಮಿ ಅವರು ಬರ್ತಾರೆ, ಕುಮಾರಸ್ವಾಮಿ ಅವ್ರನ್ನೂ ಕರೆದಿದ್ದೀವಿ. ಇನ್ನು ಉಳಿದಂತೆ ಎಲ್ಲ CS ನಿರ್ಮಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ, ಪುರುಷೋತ್ತಮಾನಂದ ಸ್ವಾಮೀಜಿಯವರು ಬರ್ತಾರೆ. ಗೋಷ್ಠಿಯಲ್ಲಿ ದೊಡ್ಡಬಾಣಸವಾಡಿ ಗ್ರಾಮದ ಯಜಮಾನರಾದ ಕೃಷ್ಣಸ್ವಾಮಿ, ಶಿವರಾಮೇಗೌಡ, ಪಟೇಲ್ ಸಿದ್ದರಾಜು ಉಪಸ್ಥಿತರಿದ್ದರು. ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯವಾಗುತ್ತಿದ್ದು ಸರ್ಕಾರಿ ಕೆಲಸ ನೇಮಕಾತಿಯಲ್ಲಿ ತಾರತಮ್ಯವಾಗುತ್ತಿದೆ, ಜನಗಣತಿಯಲ್ಲಿ ವಂಚನೆಯಾಗುತ್ತಿದೆ ಅಂತ ಆರೋಪಿಸಿ ನಾಗಮಂಗಲದಲ್ಲಿ ಸುಮಾರು 9
ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ಚುಂಚ ಶ್ರೀಗಳಿಗೆ ಅಂದರೆ ಈಗಿನ ಸ್ವಾಮೀಜಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯ, ಸರ್ಕಾರಿ ಕೆಲಸ ನೇಮಕಾತಿಯಲ್ಲಿ ತಾರತಮ್ಯ ಹಾಗೂ ಜನಗಣತಿಯಲ್ಲಿ ವಂಚನೆ ಇನ್ನೂ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಒಕ್ಕಲಿಗ ಸಮುದಾಯದ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ KV ಮೂಡ್ಲಿಗೆರೆಯ ನೇತೃತ್ವದಲ್ಲಿ ನೂರಾರು ಒಕ್ಕಲಿಗ ಸಮುದಾಯದ ಮುಖಂಡರು ಬೆಳ್ಳೂರು ಕ್ರಾಸ್ ಆಂಜನೇಯ ದೇವಸ್ಥಾನದ ಮುಂಭಾಗದಿಂದ ಪಾದಯಾತ್ರೆ ಆರಂಭಿಸಿ ಆದಿಚುಂಚನಗಿರಿ ಮಠದವರೆಗೆ 9 ಕಿಲೋಮೀಟರ್ ದೂರದ ಪಾದಯಾತ್ರೆ ಮಾಡಿ ಕ್ಷೇತ್ರದ ಮಠಾಧೀಶರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಮನವಿ ಸಲ್ಲಿಸಿದರು. ಬೃಹತ್ ಜನಜಾಗೃತಿ ಪಾದಯಾತ್ರೆಯನ್ನು ಆರ್ಯಶಂಕರ ಮಠದ ಚೈತನ್ಯ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿದರು. ಕಾಂತರಾಜು ಆಯೋಗದ ವರದಿಯು ಕಾನೂನು ಬಾಹಿರವಾಗಿದೆ. ಒಕ್ಕಲಿಗ ಸಮುದಾಯಕ್ಕೆ ಇದು ಮರಣ ಶಾಸನ. ಈ ವರದಿ ಜಾರಿಗೆ ಬಂದರೆ ಒಕ್ಕಲಿಗರು ನಿರ್ಮಾಣವಾಗುವುದು ಖಂಡಿತ ಅಂತ ಹೇಳಿದರು. ಜಾತಿ ಗಣತಿಯಲ್ಲಿ ಉಪಜಾತಿಗಳನ್ನು ಪರಿಗಣನೆ ಮಾಡಲಾಗಿದೆ. ಜಾತಿ ಗಣತಿಯ ನೆಪದಲ್ಲಿ ಮನೆಯಲ್ಲಿ ಕುಳಿತು ಬರೆದ ವರದಿಗೆ ಕಿಲುಬು ಕಾಸಿನ ಬೆಲೆ ಇಲ್ಲ. ಒಕ್ಕಲಿಗ ಸಮಾಜವನ್ನು ವ್ಯವಸ್ಥಿತವಾಗಿ ತುಳಿಯುವ ಕೆಲಸ ಮಾಡಲಾಗುತ್ತಿದೆ. ಸರ್ಕಾರಿ ಮೀಸಲಾತಿ ನೇಮಕಾತಿಯನ್ನು ಕೂಡ ನಮಗೆ ಅನ್ಯಾಯ ಮಾಡ್ತಿದ್ದಾರೆ. ಒಕ್ಕಲಿಗ ಸಮುದಾಯದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತ ಅವರು ಹೇಳಿದರು. ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಸರ್ಕಾರದ ಮೀಸಲಾತಿ ಇದೆಯಲ್ಲ, ಈ ಮೀಸಲಾತಿ ನೀತಿಯಿಂದ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾಗ್ತಾರಂತ ಸಮುದಾಯ ಅಂತ ಹೇಳಿದ್ರೆ ಅದು ಒಕ್ಕಲಿಗ ಸಮುದಾಯ. ಈಗ ಜಾತಿ ಗಣತಿ ವರದಿಯನ್ನ, ಕಾಂತರಾಜು ಆಯೋಗದ ವರದಿಯನ್ನ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಅದೇನಾದ್ರು ವರದಿ ಅನುಷ್ಠಾನಕ್ಕೆ ಬಂದ್ರೆ ಒಕ್ಕಲಿಗರು ನಿರ್ನಾಮ ಆಗೋಗ್ತಾರೆ. ಯಾಕಂದ್ರೆ ಜನಸಂಖ್ಯೆಯನ್ನು ತೋರಿಸಿರೋದಷ್ಟೇ ಅಲ್ಲ, ಜನಸಂಖ್ಯೆ ಕಡಿಮೆ ತೋರಿಸಿರೋ ಅನ್ನಂತ ಆಪಾದನೆ ಎಲ್ಲಾ ಸಮುದಾಯಗಳು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಏನಂತ ಹೇಳಿದ್ರೆ, ಆ ಕಾಂತರಾಜು ಆಯೋಗ ಇದೆಯಲ್ಲ ಅದು ಕಾನೂನು ಬಾಹಿರವಾದಂತ ಆಯೋಗ. ಆ ಆಯೋಗವನ್ನು ನಮ್ಮ ಶಿವರಾಮ್ ಅಂತೇಳಿ ಗೌರವ ಅಧ್ಯಕ್ಷರಾದ ಹಿರಿಯ ಮುಖಂಡ ಯಲ್ಲುವಳ್ಳಿ ರಮೇಶ್ ಮಾತನಾಡಿ, ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಒಕ್ಕಲಿಗರ ಜನಸಂಖ್ಯೆ ಇದ್ದು ನಮ್ಮ ಸಮುದಾಯದಲ್ಲಿ 146 ಪಂಗಡಗಳಿದ್ದಾವೆ. ಉಪಜಾತಿಗಳನ್ನು ಸರ್ಕಾರ ಪರಿಗಣಿಸಿಲ್ಲ. ಇದರ ವಿರುದ್ಧ ದನಿ ಎತ್ತಬೇಕು ಎಂಬ ಉದ್ದೇಶದಿಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಪಾದಯಾತ್ರೆ ಬಂದು ಮಹಾಸ್ವಾಮಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಅಂತ ಹೇಳಿದರು. KV ಮೂಡ್ಲಿಗೆರೆಯ ಮಾತನಾಡಿ, ನಮ್ಮ ಸಮುದಾಯಕ್ಕೆ ಹಿಂದೆ ಕೂಡ ದೌರ್ಜನ್ಯ ಮಾಡಲಾಗಿದೆ. ಸರ್ಕಾರಿ ನೇಮಕಾತಿ ಮತ್ತು ಬಡ್ತಿಯಲ್ಲಿ ರೋಸ್ಟರ್ ಬಿಂದು ತಾರತಮ್ಯ 1987ರಿಂದ ವಿಶ್ವವಿದ್ಯಾನಿಲಯಗಳಲ್ಲಿ ಸಹಾಯಕರ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ವಂಚನೆಯಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಯನ ಕೇಂದ್ರ ಸಂಶೋಧನಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಹಾಗೂ ಚೌಡರೆಡ್ಡಿ, ಶಂಕರೇಗೌಡ, ದೇವರಾಜ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಮೈಸೂಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಆರ್ಬಿಟೆಕ್ ಕಂಪನಿಯಿಂದಲೇ 2025-26ನೇ ಸಾಲಿನ ಕಬ್ಬು ಅರಸುವ ಪ್ರಕ್ರಿಯೆಯು ಜೂನ್ ತಿಂಗಳ ಅಂತ್ಯದಿಂದ ಆರಂಭ ಮಾಡಲಾಗುವುದು ಅಂತ ಮೈಸೂಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಡಿ ಗಂಗಾಧರ್ ಅವರು, ಆರ್ಬಿಟೆಕ್ ಕಂಪನಿಯೊಂದಿಗಿನ ಎಲ್ಲ ಬಾಕಿಯನ್ನು ಚುಕ್ತ ಮಾಡಿ ಒಳ ಒಪ್ಪಂದದ ಮೇರೆಗೆ ಕಾರ್ಖಾನೆಯ ಕೆಲಸಗಳು ಮುಂದುವರಿಯಲಿದೆ ಎಂಬುದು ತಪ್ಪು ಮಾಹಿತಿಯಾಗಿದೆ ಅಂತ ಹೇಳಿದರು. ಆರ್ಬಿಟೆಕ್ ಕಂಪನಿಯೊಂದಿಗೆ 2004-2025 ಹಾಗೂ 2025-26ನೇ 2 ವರ್ಷಗಳ ಅವಧಿಗೆ ಟೆಂಡರ್ ಕರಾರು ಮಾಡಿಕೊಂಡಿದ್ದು, ಆರ್ಬಿಟೆಕ್ ಕಂಪನಿಗಾಗಿರುವ ನಷ್ಟ ಸಂಬಂಧ ಸರ್ಕಾರದ ಗಮನಕ್ಕೆ ತಂದಿದ್ದು, ಕಳೆದ ಸಾಲಿನಲ್ಲಿ ನುರಿಸಲಾದ 50,000 ಟನ್ ಕಬ್ಬಿನ ನಷ್ಟವನ್ನು ಸರಿದೂಗಿಸುವ ಹಾಗೂ ಪ್ರಸಕ್ತ ಸಾಲಿನಲ್ಲಿ ತಮ್ಮ ಕೆಲಸ ಮುಂದುವರಿಸುವಂತೆ ಆರ್ಬಿಟೆಕ್ ಕಂಪನಿಗೆ ಮನವರಿಕೆ ಮಾಡಲಾಗಿದೆ ಅಂತ ಹೇಳಿದರು. ಈ ವಿಚಾರ ಸಂಬಂಧ ಇದೇ ಏಪ್ರಿಲ್ ತಿಂಗಳಂದು ರೈತ ಸಭೆ ನಡೆಸಲಾಗಿದ್ದು, ಆರ್ಬಿಟೆಕ್ ಕಂಪನಿಯೊಂದಿಗೆ ಆಗಿರುವ ಕರಾರಿನಂತೆ ಪ್ರಸಕ್ತ ಸಾಲಿನಲ್ಲಿ 1,00,000 ಟನ್ ಕಬ್ಬನ್ನು ನುರಿಸಲಾಗುವುದು ಹಾಗೂ ಜೂನ್ ತಿಂಗಳ ಅಂತ್ಯದಲ್ಲಿ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಅಂತ ರೈತರಿಗೆ ತಿಳಿಸಲಾಗಿದೆ ಅಂತ ಹೇಳಿದರು. ಮೈಸೂಗರ್ ಸಕ್ಕರೆ ಕಾರ್ಖಾನೆಯು ಲಾಭದಲ್ಲಿ ನಡೆಯುತ್ತಿರುವುದಾಗಿ ಕಳೆದ ಸಾಲಿನ ಕಬ್ಬು ನುರಿಸುವ ಕೆಲಸ ಮುಗಿಸಿ ತಿಳಿಸಲಾಗಿದ್ದು, 24-25ನೇ ಸಾಲಿನಲ್ಲಿ ಕಾರ್ಖಾನೆಯ ಆಸ್ತಿ ತೆರಿಗೆ ಹಾಗೂ ಇನ್ನಿತರೆ ಹಣವನ್ನು ಪಾವತಿ ಮಾಡಲಾಗಿದೆ. ಕೋಜನ್ ಸಂಬಂಧ ಹೊಸ ರೋಟರಿ ಅಳವಡಿಸಲು 4 ಕೋಟಿ ರೂಪಾಯಿ, ಹಾಲಿ ಹಂಗಾಮಿ ಕಾರ್ಮಿಕರಿಗೆ ಮತ್ತು ಉಪಕರಣಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಸೇರಿ ಒಟ್ಟು ಹಣವನ್ನು ಸರ್ಕಾರದ ನೆರವಿಲ್ಲದ ರೈತರಿಗೆ ಕೊಡಬೇಕಾದ ಬಾಕಿ ಹಣವನ್ನು ನೀಡಿದ್ದೇವೆ ಅಂತ ಅವರು ಹೇಳಿದರು. ಕಂಪನಿಯ ಮೂಲಕ ಮೈಸೂರು ಸಕ್ಕರೆ ಕಾರ್ಖಾನೆ ಸುಮಾರು 2,01,750 ಕಬ್ಬನ್ನು ನುರಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿನ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಈಗಾಗಲೇ ತಮ್ಮ ಎದುರುಗಡೆ ಕೂಡ ಮಾತಾಡಿದ್ದೀವಿ. ಈಗ ಕೆಲವು ಆತ್ಮೀಯ ಸ್ನೇಹಿತರು ಆಡಳಿತ ಮಂಡಳಿಯ ಜೊತೆ ಆರ್ಬಿಟೆಕ್ ಕಂಪ್ನಿ ಒಳ ಒಪ್ಪಂದ ಅಂತಕ್ಕಂಥ ಪದ ಬಳಸೋದ್ರ ಮೂಲಕ ಒಂದು ಸಕ್ಕರೆ ಕಾರ್ಖಾನೆಯ ಪಾರದರ್ಶಕತೆಯನ್ನು ಅನುಮಾನದಿಂದ ನೋಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಒಳ ಒಪ್ಪಂದ ಅಂತಕ್ಕಂಥ ಪದಕ್ಕೆ ಅರ್ಥನೇ ಇಲ್ಲ. ನಾವು ಟೆಂಡರ್ ಮೂಲಕ ಕರೆದು 2024, 25, 26ಕ್ಕೆ ಅವ್ರಿಗೆ ಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ, ಸತ್ಯ. ಆದರೆ ಕಳೆದ ಬಾರಿ ನಮ್ಮ 1970 ಎಲ್ಲವೂ ಕೂಡ ಬಾಯ್ಲಿಂಗ್ ಹೌಸ್ನ ನ್ಯೂನತೆಗಳಿಂದ
ಅವರ ನಮ್ಮ ಒಪ್ಪಂದದ ಪ್ರಕಾರ ಅವರು ರಿಕವರಿ ಕೊಡಲಿಕ್ಕಾಗದೇ ಇದ್ದಾಗ ಆ ಎಲ್ಲ ಮಾಹಿತಿಗಳನ್ನು ಸರ್ಕಾರದ ಗಮನಕ್ಕೆ ಸೆಳೆಯಬೇಕಾದ್ದು ನನ್ನ ಜವಾಬ್ದಾರಿ ಆಗಿರೋದ್ರಿಂದ ಅವರ ಒಂದು ಎಲ್ಲ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ಸೆಳೆದಿದ್ದೇನೆ. ಮತ್ತು ಈ ವಿಚಾರದಲ್ಲಿ 2023-24 ಹಂಗಾಮಲ್ಲಿ ನಡೆದಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಕೂಡ ಸರಿಪಡಿಸ್ತಾ ನಿಟ್ಟಿನಲ್ಲಿ ಮತ್ತು ಅಲ್ಲಿ ಯಾವುದೇ ರೀತಿಯ ನಮ್ಮ ಕಂಪ್ನಿಗೆ ನಷ್ಟ ಆಗಿದರೆ ಅದನ್ನು ಕೂಡ ಆ ಒಂದು ಆಡಳಿತ ಮಂಡಳಿ ಜವಾಬ್ದಾರಿ ಹೊತ್ತಿತ್ತಂಥವ್ರಿಗೆ ನಾವು ಅದನ್ನು ಸರ್ಕಾರದ ಮೂಲಕ ಹೇಳೋದ್ರ ಮೂಲಕ ಅದಕ್ಕೂ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಜವಾಬ್ದಾರಿ ಇದ್ದೀವಿ. 24-25ನೇ ಸಾಲಿನಲ್ಲಿ ನಾವು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಕ್ರಷಿಂಗು ಮತ್ತೊಂದು ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ. ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂದರೆ ಆರ್ಬಿಟಕ್ಕೆ ನಾವು ಕಡಾಖಂಡಿತವಾಗಿ ಪೂರ್ಣ ಪ್ರಮಾಣದ ಪೇಮೆಂಟ ಮಾಡಿಲ್ಲ. ಗೋಷ್ಠಿಯಲ್ಲಿ ರುದ್ರಪ್ಪ, ವಿಜಯಕುಮಾರ್, ವಕೀಲ ಮಂಜುನಾಥ್ ಸುಂಡಳ್ಳಿ, ಅಪ್ಪಾಜಿ, ಸಾತೂರು ಕೃಷ್ಣ, ಗೌರಿ ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕಿನ ಮಲ್ಲನಾಯಕನಕಟ್ಟೆ ಗ್ರಾಮದಲ್ಲಿ ಕಬಡ್ಡಿ ಟೂರ್ನಿ ನಡೆಯುವಂಥ ಸಂದರ್ಭದಲ್ಲಿ ವೀಕ್ಷಕರ ಗ್ಯಾಲರಿ ಕುಸಿದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಸಚಿವ ಚೆಲುವರಾಯಸ್ವಾಮಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ಜೊತೆಗೆ ವೈಯಕ್ತಿಕವಾಗಿ ಧನಸಹಾಯವನ್ನು ಕೂಡ ಮಾಡಿದರು. ಮಂಡ್ಯ ತಾಲೂಕಿನ ಮಲ್ಲನಾಯಕನಕಟ್ಟೆ ಗ್ರಾಮದಲ್ಲಿ ಶನಿವಾರ ರಾತ್ರಿ ಕಬಡ್ಡಿ ಟೂರ್ನಿ ನಡೆಯುವ ವೇಳೆ ವೀಕ್ಷಕರ ಗ್ಯಾಲರಿಯಿಂದ ಕುಸಿದು ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಭೈರವ ಕಪ್ ಹೆಸರಿನಲ್ಲಿ ಮೈಸೂರು ವಿಭಾಗದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಶನಿವಾರ ಮತ್ತು ಭಾನುವಾರ ಪಂದ್ಯಗಳು ನಡೆಯಬೇಕಿತ್ತು. ಶನಿವಾರ ರಾತ್ರಿ ಪಂದ್ಯ ನಡೆಯುವಾಗ ವೀಕ್ಷಕರ ಗ್ಯಾಲರಿ ಕುಸಿದ ರಭಸಕ್ಕೆ ಮಕ್ಕಳು ಸೇರಿದಂತೆ ಹಲವರಿಗೆ ಗಾಯಗಳಾದರೆ ಗ್ರಾಮದ ಪಾಪಣಾಚಾರಿ ಎಂಬುವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಗಾಯಾಳುಗಳನ್ನು ಮಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ತಿಳಿದು ನಗರದ ಮಿಮ್ಸ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರು ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿದ್ದ ವ್ಯಕ್ತಿಗಳ ಆರೋಗ್ಯ ವಿಚಾರಿಸಿದರು. ಸರ್ಕಾರದಿಂದ ಪರಿಹಾರ ನೀಡುವ ಭರವಸೆ ನೀಡಿದರು. ಕಬಡ್ಡಿ ಟೂರ್ನಿ ಆಯೋಜಕರು ಪೊಲೀಸರಿಂದ ಅನುಮತಿ ಪಡೆದಿದ್ದರೂ ಗ್ಯಾಲರಿಯನ್ನು ಭದ್ರವಾಗಿ ಹಾಕಿರದ ಕಾರಣ ಈ ಅವಘಡ ನಡೆದಿದೆ. ಜಿಲ್ಲಾಡಳಿತ ಗಾಯಾಳುಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಿಸುತ್ತಿದೆ. ಮೃತನ ಕುಟುಂಬಕ್ಕೆ ವೈಯಕ್ತಿಕ ಸಹಾಯ ಮಾಡಿದ್ದೇನೆ. ಸರ್ಕಾರದಿಂದಲೂ ಪರಿಹಾರ ಕೊಡಿಸ್ತೇನೆ ಅಂತ ಅವರು ಹೇಳಿದರು. ಪಾಪಣ್ಣಾಚಾರಿ ಅನ್ನೋರು ಒಬ್ಬರು ಸಾವನ್ನಪ್ಪಿದ್ದಾರೆ. ಉಳಿದಂಥ 13 ಜನ ಏಟಾಗಿ ಕೆಲವು 2-3 ಜನ ಸಣ್ಣ ಮಕ್ಕಳುಗಳು. ಸೊ ಅದರಲ್ಲಿ ಪಾಪಣ್ಣಾಚಾರಿ ಮಗಳು ಒಬ್ಬಳಿದ್ದಾಳೆ. ಸ್ಪೋರ್ಟ್ಸು ಈಗ ಪೊಲೀಸಿಂದ ಅನುಮತಿ ತೊಗೊಂಡಿದ್ದಾರೆ. ಆದರೂ ಸ್ಟೇಜ್ ಹಾಕೋದ್ರಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಆಗ್ತಾ ಇರೋದ್ರಿಂದ ಹೆಚ್ಚು ಜನ ಅಲ್ಲಿ ಸ್ಟೇಜ್ ಮೇಲೆ ಇರೋದ್ರಿಂದ ಇದೆಲ್ಲ ಆಗಿದೆ. ಆಕಸ್ಮಿಕ ಘಟನೆ ಅನ್ಬೋದು. ಬಟ್ ಯಾರ ಮೇಲ್ವಿಚಾರಕ್ಕೆ ಇರ್ತಾರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತೊಗೋಬೇಕಾಗುತ್ತೆ. ಈ ಥರದ್ದೆಲ್ಲ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎಲ್ಲ. ಬಟ್ಟು ಕ್ರೀಡೆ ವಿಚಾರದಲ್ಲಿ ಇದೆಲ್ಲ ಹೆಚ್ಚು ಗಮನ ಹರಿಸ್ತಾ ಇದ್ದಾಗ ಒಳ್ಳೆಯದಾದಾಗ ಯಾರು ಅದ್ರ ಸಂಬಂಧ ಬರಲ್ಲ, ಕೆಡ್ದಾದಾಗ ಈ ಥರದ್ದೆಲ್ಲ ಆಗುತ್ತೆ. ಸೊ ಎನಿವೆ ಅವರನ್ನು ಪೂರ್ತಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮ್ಮ ಪೊಲೀಸು ಮತ್ತು ನಮ್ಮ CEO ಅವರೆಲ್ಲ ನೋಡ್ಕೋತಾ ಇದ್ದಾರೆ. DC ರಜೆ ಇರೋದ್ರಿಂದ. ಸೊ ವಿಮ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟಿದೆ. ಉಚಿತವಾದಂಥ ಟ್ರೀಟ್ಮೆಂಟನ್ನು ಪೂರ್ಣ ಪ್ರಮಾಣದಲ್ಲಿ ಅವರ ಅಷ್ಟು ಜನಕ್ಕೆ ಪೂರ್ಣ ಗಾಯಾಳುಗಳು ಹುಷಾರಾಗಿ ಮನೆಗೆ ಹೋಗೋವರೆಗೂ ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಯಾವುದೇ ಖರ್ಚಿಲ್ಲದೆ. ಸೊ ಈ ಒಂದು ಏನು ಪಾಪಣ್ಣಾಚಾರಿ ಸಾವಾಗಿದೆ ದುರದೃಷ್ಟಕರ. ಸೊ ನೋಡೋಣ ಅದಕ್ಕೆ ಏನು ಬೇರೆ ಥರ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀವಿ. ನಾನೊಂದಷ್ಟು ಸಹಾಯ ಮಾಡಿದ್ದೀನಿ ವೈಯಕ್ತಿಕವಾಗಿ. ಸೊ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ನೋಡ್ತೀನಿ. ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಸರ್? ಎಷ್ಟು ಪರವಾಗಿಲ್ಲ ಅಂತ ಹೇಳಿದ್ದಾರೆ, ನಾನೀಗ ನೋಡ್ತೀನಿ. ಬಟ್ ಏನೇ ಇದ್ರೂ ಹೆಚ್ಚಿನ ಗಮನ ಹರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಸೀರಿಯಸ್ ಆಗಿ ಮಾಡ್ತೀವಿ ಸರ್. ಒಂದಷ್ಟು ಜನ ಖಾಸಗಿ ಮನವಿ ಮಾಡಿದ್ದಾರೆ ಸರ್, ಅಂದರೆ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಆಯ್ತು ನೋಡೋಣ. ಹೇಳಿದ್ರು ನನಗೂ ಪುಟ್ಟರಾಜು ಏನಾರು ಮಾಡಿಸಿ ಅಂತ. ನೋಡೋಣ, ನನ್ನ ಮುಖ್ಯಮಂತ್ರಿಯ ಜೊತೆ ಮಾತನಾಡ್ತೀನಿ. ಗಾಯಾಳುಗಳು ಒಂದಷ್ಟು ಜನ ಖಾಸಗಿ ಹಾಸ್ಪಿಟಲ್ ದಾಖಲಾಗಿದ್ದಾರೆ ಸರ್. ಅವರ ಎಲ್ರಿಗೂ ಟ್ರೀಟ್ಮೆಂಟ್ ಮಾಡಿಸೋಣ ಖಂಡಿತ. ಬೇರೆ ಕಡೆ ಶಿಫ್ಟ್ ಆಗುವಂಥ ಆ ಥರದ್ದು ಏನಾದ್ರು ಇದ್ದರೆ ಅದು ಶಿಫ್ಟ್ ಮಾಡಿಸೋಣ. ಚಾನ್ಸ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಕರೆಕ್ಟಾಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ, ತೊಂದರೆ ಇಲ್ಲ, ಯಾರ್ದು ಒಂಥರ ಡೇಂಜರ್ ಕಂಡೀಷನ್ ಇಲ್ಲ ಅಂತ. ವೀಕ್ಷಕರ ಗ್ಯಾಲರಿ ಕುಸಿದು ಮೃತಪಟ್ಟ ಪಾಪಣಾಚಾರಿ ಶವವನ್ನು ಶವಗಾರದಲ್ಲಿ ಇರಿಸಲಾಗಿತ್ತು. ಕೃಷಿ ಸಚಿವ ಚೆಲುವರಾಯಸ್ವಾಮಿ, ಮಾಜಿ ಸಚಿವ ಸಿ ಪುಟ್ಟರಾಜು ಅವರು ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ನೀಡಿದರು. ಮೃತನ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸುವಂತೆ ಮಾಜಿ ಸಚಿವ ಪುಟ್ಟರಾಜು ಅವರು ಖುದ್ದು ಸಚಿವರಿಗೆ ಮನವಿ ಮಾಡಿಕೊಂಡರು. ಪುಟ್ಟರಾಜು ಮನವಿಯನ್ನು ಸ್ಪಂದಿಸಿದ ಚೆಲುವರಾಯಸ್ವಾಮಿ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಈ ಮನುಷ್ಯ 3 ಜನ ಮಕ್ಕಳು ಪ್ರಾಣ ಉಳಿಸ್ತಾನೆ. ಮಗ ಸೇರಿದಾಗೆ ನಮ್ಮ ಸಂಕಟದ ಮಗ ನಮ್ಮ ಅವ್ರು 3 ಬಚಾವ್ ಮಾಡಕ್ಕೆ ಹೋಗಿ ಮಧ್ಯಾಹ್ನ ಹಾಕೊಂಡು ನೋಡ್ತೀನಿ ಪರಿಹಾರ ಅನೌನ್ಸ್ ಮಾಡಿ.
ಈ ಸಂದರ್ಭದಲ್ಲಿ ಶಾಸಕರಾದ ರವಿಕುಮಾರ್, ದರ್ಶನ್ ಪುಟ್ಟಣ್ಣಯ್ಯ, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಕೆಆರ್ ನಂದಿನಿ ಸೇರಿದಂತೆ ಇನ್ನಿತರರಿದ್ದರು. ಕದಂಬ ಸೇನೆ, ಭಾರತೀಯ ಕಿಸಾನ್ ಸಂಘ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕೃಷ್ಣಪ್ಪ ಬಣ, ಕರವೇ, ಪ್ರವೀಣ್ ಶೆಟ್ಟಿ ಬಣ ಸೇರಿದಂತೆ ವಿವಿಧ ಸಂಘಟನೆಗಳ ಜೊತೆಗೂಡಿ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ತರುವಲ್ಲಿ ಶ್ರಮ ವಹಿಸಿರುವ ಸಚಿವ ಚಲುವರಾಯಸ್ವಾಮಿ ಅವರನ್ನು ಅಭಿನಂದಿಸಲಾಗುವುದು ಅಂತ ಕದಂಬ ಸೇನೆ ರಾಜ್ಯ ಅಧ್ಯಕ್ಷರಾದ ಬೇಕರಿ ರಮೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಕರಿ ರಮೇಶ್ ಅವರು, ಜಿಲ್ಲೆಗೆ ಕೃಷಿ ವಿವಿ ತರುವ ಶ್ರಮವಹಿಸಿ ವಿಧೇಯಕ ಮಂಡಿಸಿ ಅಂಗೀಕಾರ ಪಡೆದು ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಪಡೆಯುವಲ್ಲಿಯೂ ಶ್ರಮ ವಹಿಸಿದ ಕೃಷಿ ಸಚಿವರು ಅನುದಾನವನ್ನು ಬಿಡುಗಡೆ ಮಾಡಿಸಿ ಇತಿಹಾಸ ನಿರ್ಮಿಸಿದ್ದಾರೆ ಅಂತ ಹೇಳಿದರು. ಜಿಲ್ಲೆಯಲ್ಲಿನ ಕಾರ್ಖಾನೆಗಳು ಮುಚ್ಚುವಾಗಿ ಮೈಸೂಗರ್ ಸಹಕಾರ ಕಾರ್ಖಾನೆ ಸಂಕಷ್ಟದಲ್ಲಿ ಸಿಕ್ಕಿರುವ ಸಂದರ್ಭದಲ್ಲಿ ಕೃಷಿ ಆಧಾರಿತ ಜಿಲ್ಲೆಗೆ ಕೃಷಿ ವಿವಿ ತರಲು ಶ್ರಮಿಸಿದ್ದು ಅವರನ್ನು ರಾಜಕಾರಣದ ಹೊರತಾಗಿ ಅಭಿನಂದಿಸಲಾಗುವುದು, ಅದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದರು. ಅಂತೆಯೇ ಕೃಷಿ ವಿವಿಯ ವಿಶೇಷ ಅಧಿಕಾರಿ ಅರುಣ್ಕುಮಾರ್ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೂ ಅಭಿನಂದಿಸಿ ಸನ್ಮಾನಿಸಲಾಗುವುದು ಅಂತ ತಿಳಿಸಿದರು. ಈ ಸಮಗ್ರ ಕೃಷಿ ವಿಶ್ವವಿದ್ಯಾನಿಲಯದಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಸುತ್ತಮುತ್ತಲಿರುವಂಥ ಜಮೀನು ಒಳ್ಳೆ ಬೆಲೆ ಬರುತ್ತೆ, ಅದೊಂದು ಉಪನಗರ ಆಗುತ್ತೆ. ಈಗ 5 ಜಿಲ್ಲೆಗಳ ವಿದ್ಯಾರ್ಥಿಗಳು ಅಥವಾ ಇಡೀ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಬಂದಾಗ ಅದು ಒಂದು ಉಪನಗರ ಆಗುತ್ತೆ. ಮಂಡ್ಯದ ಉಪನಗರ VC ಫಾರಂ ಆಗುತ್ತೆ. ಎಲ್ಲ ಸವಲತ್ತುಗಳಿದೆ. ಕೃಷಿಗೆ ನಮ್ಮ ರೈತರು ಅದನ್ನು ಪಕ್ಷಾತೀತವಾಗಿ ಆ ಪಕ್ಷದವರು ಈ ಪಕ್ಷದವರು ಮಾಡ್ಕೊಳ್ತಾರೆ ಅನ್ನುವಂಥ ಈ ಮನೋಭಾವನೆ ಬಿಟ್ಟು ಕೃಷಿಯನ್ನು ಅಭಿವೃದ್ಧಿ ಮಾಡಿದ್ರೆ, ಅರುಣಿಕುಮಾರ್ ಹೇಳ್ತಾಯಿದ್ರು, ಇದರಲ್ಲಿ ತೋಟಗಾರಿಕೆ, ಪಶು ಸಂಗೋಪನೆ, ಕೋಳಿ ಮತ್ತು ಎಲ್ಲ ಸಾಗಾಣಿಕೆ, ಭತ್ತ ಕಬ್ಬು ಬೆಳೆಯೋರ ಜೊತೆಗೆ ತರಕಾರಿಗಳನ್ನ ವಿಭಿನ್ನವಾಗಿ ಬೆಳಿಬೇಕು. ಒಂದೇ ಬೆಳೆದ್ರೆ ಆಗೋದಿಲ್ಲ, ಅದು ಸಮಗ್ರ ಮಾಡಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆ ಕೆಲಸದಲ್ಲಿ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರೆ. ಒಟ್ಟಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಚಲುವರಾಯಸ್ವಾಮಿ ಕಾರಣ ಇದ್ದಾರೆ. ಅದಕ್ಕೆ ಅನೇಕ ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ದೀವಿ ಈಗಾಗಲೇ ನಾವು ಹೋಗಿ. ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದಾಗ ಅಭಿನಂದಿಸಬೇಕು. ಇಡೀ ಸಮಸ್ತ ಜನತೆ ಪರವಾಗಿ ಅವರಿಗೆ ನಾವು ಒಂದು ದೊಡ್ಡ ಸಮಾರಂಭವನ್ನು ಮಾಡಬೇಕು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಕನ್ನಂಬಾಡಿ ಕಟ್ಟೆಯ ಕಾವೇರಿ ಉದ್ಯಾನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಹಾಗೂ ಕಾವೇರಿ ಆರತಿಗೆ ಜಿಲ್ಲೆಯ ರೈತ ಜನಪರ ಪ್ರಗತಿಪರ ಸಂಘಟನೆಗಳ ತೀವ್ರ ವಿರೋಧವಿದ್ದು, ಈ ಯೋಜನೆಯನ್ನು ಕೈಬಿಟ್ಟು ಕನ್ನಂಬಾಡಿ ಕಟ್ಟೆಗೆ ಧಕ್ಕೆ ತರುವ ಕೆಲಸದಿಂದ ಸರ್ಕಾರ ದೂರ ಸರಿಯಬೇಕು ಅಂತ ಹೇಳಿದರು. ಅಣೆಕಟ್ಟು ನಿರ್ಮಾಣ ಮಾಡಿರುವುದು ಕೃಷಿ ಆಧಾರಿತ ಮಂಡ್ಯ ಜಿಲ್ಲೆಯ ಜನರ ಬದುಕು ಬಂಗಾರ ಮಾಡಲು ಬೆಂಗಳೂರಿಗೆ ತಮಿಳುನಾಡಿಗೆ ನೀರು ಬಿಡುಗಡೆ ಮಾತ್ರವಲ್ಲ ಅಂತ ಕಿಡಿಕಾರಿದವರು, ಬೃಹತ್ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಮಂಡ್ಯ ಜಿಲ್ಲೆಯ ಜನತೆಯ ಬದುಕು ಬಲಿ ಕೊಡಲಾಗುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನಿಮಿಷಾಂಬ, ಶ್ರೀರಂಗಪಟ್ಟಣ, ಸ್ನಾನಘಂಟ, ಗಂಜಾ ಅಲ್ಲಿ ಬೇಕಾದ್ರೂ ಮಾಡ್ಬೋದು, ಅವಕಾಶ ಇದೆ. ಈ ರೀತಿಯಾಗಿ ನೀವು ಯಾಕೆ ನಮಗೆ ಕನ್ನಂಬಾಡಿ ಕಟ್ಟೆ ಮೇಲೆ ಕಣ್ಣು ನಿಮಗೆ ಮಂಡ್ಯ ಜಿಲ್ಲೆ? ಹಿಂದೆ ದೇವರಾಜ ಅರಸರು ಹೇಳಿದರು, ಉಳ್ಳಿ ಚೆಲ್ಲಿಸಿನ ಆ ಥರ ಮಾಡ್ತಾಯಿದ್ರಿ ನೀವು. ಈಗ 6ನೇ ಅಂತ ತೊಗೊಂಡೋಗ್ತಾ ಇದ್ದೀರಿ. ಅಲ್ಲೇ ಯೋಚನೆ ಮಾಡಿದ್ದು ಇನ್ನು ಕನ್ನಂಬಾಡಿ ಕಟ್ಟೆ ಎಲ್ಲ ನೀರು ಬಿಡೋದಕ್ಕೆ, ತಮಿಳ್ನಾಡು ಬಿಡೋದಕ್ಕೆ, ಈ ಕಡೆಗೆ ವರ್ಣ ನಾಲೆ ಬಿಡೋಕ್ಕೆ ನಾವು ನೀರು ಗಂಟಿಯಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ನಮ್ಮ ರೈತರ ಬದುಕು ಅತಂತ್ರ ಸ್ಥಿತಿಗೆ ಸಿಗುತ್ತೆ. ಈ ಬಗ್ಗೆ ಅನೇಕ ಜನ ಹೋರಾಟ ಮಾಡ್ತಾವ್ರೆ. ಎಲ್ಲರೂ ಸೇರಿ, ನಾವು ಯಾರೇ ಹೋರಾಟ ಮಾಡಲಿ ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿ ಅನ್ನ KRSನಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ. ಗೋಷ್ಠಿಯಲ್ಲಿ BC ಅಪ್ಪಾಜಿ, ಮೋಹನ್ ಚಿಕ್ಕಮಂಡ್ಯ, ಸನ್ಮಾನ್, ಉಮ್ಡಳ್ಳಿ ನಾಗೇಶ್, ಬಸವರಾಜು, ಕಲ್ಲೇಶ್ ಉಪಸ್ಥಿತರಿದ್ದರು. ಏಪ್ರಿಲ್ 30ರಂದು ಮಳವಳ್ಳಿ ತಾಲೂಕಿನ ಬಸವ ಕೇಂದ್ರದಲ್ಲಿ ಹಲವು ಸಂಘಟನೆಗಳ ಸಹಕಾರದೊಂದಿಗೆ ಬಸವ ಜಯಂತಿ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಅಂತ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಸವಪ್ರಿಯ ನಾಗರಾಜ್ ಅವರು, ಬಸವ ಜಯಂತಿ ಆಚರಣೆಗೆ ಜಿಲ್ಲೆಯ ಯುವಕರು ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವಂತೆ ಮನವಿ ಮಾಡಿದ್ದು, ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಬಸವೇಶ್ವರರ ಪುತ್ಥಳಿ ನಿರ್ಮಾಣಕ್ಕೆ ಸರ್ಕಾರವನ್ನು ಒತ್ತಾಯಿಸಿದ ಅವರು, ಬಸವ ಜಯಂತಿಯಂದು ಮಾಂಸದಂಗಡಿ ಮುಚ್ಚಲು ಕ್ರಮವಹಿಸಬೇಕು ಅಂತ ಜಿಲ್ಲಾಡಳಿತವನ್ನು ಕೋರಿದರು. ಮಳವಳ್ಳಿ ತಾಲೂಕು ಪಂಚಾಯಿತಿಯಿಂದ ಅಂಬೇಡ್ಕರ್ ಭವನದವರೆಗೆ ವಾದ್ಯಗೋಷ್ಠಿ, ವೀರಗಾಸೆಯೊಂದಿಗೆ ಬಸವೇಶ್ವರರ ಉತ್ಸವ ಮೂರ್ತಿ ಮೆರವಣಿಗೆ ಮಾಡಲಿದ್ದು, ಬಸವ ಕೇಂದ್ರದ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷ ಆನಂದ್, ಹೊನ್ನಪ್ಪ, ಸೋಮೇಶ್, ನಂಜುಂಡಸ್ವಾಮಿ, ಸುರೇಶ್ ಸೇರಿದಂತೆ ಹಲವರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಗುವುದು ಅಂತ ಹೇಳಿದರು. 30/2020 ಸರ್ಕಾರ ಜೊತೆಯಲ್ಲಿ ವಿಶ್ವಗುರು ಬಸವ ಜಯಂತಿ ಇರುವುದರಿಂದ ಶಿಸ್ತಿನಿಂದ ನಮ್ಮ ಸಮೃದ್ಧಿ ಪ್ರಕಾರವಾಗಿ ಬಿಳಿ ಪಂಚೆ ಟವಲ್ ಧರಿಸಿಕೊಂಡು ಬಸವೇಶ್ವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡುವುದು ಹಾಗೂ ಹೆಣ್ಣು ಮಕ್ಕಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಬಸವ ದಿನದ ಮಾಂಸದ ಅಂಗಡಿಯನ್ನು ತೆರೆಯಬಾರದೆಂದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಆದೇಶ ಹೊರಡಿಸಬೇಕೆಂದು ಮಂಡ್ಯ ಜಿಲ್ಲಾ ಬಸವ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜು ಮನವಿ ಮಾಡಿಕೊಂಡಿರುತ್ತೇವೆ. ಸುಮಾರು 25-30 ವರ್ಷಗಳಿಂದ
ಮಂಡ್ಯ ಜಿಲ್ಲೆಯ ಬಸವಕೆನ್ನ ವತಿಯಿಂದ ಜಿಲ್ಲಾ ಕಚೇರಿ ಮುಂದ್ಗಡೆ ಬಸವ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಇದುವರೆಗೆ ಗಮನಿಸುವುದಿಲ್ಲ. ಇನ್ನು ಮುಂದಾದರೂ ಮುಂದಿನ ವರ್ಷದೊಳಗೆ ಬಸವ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿರುತ್ತೇವೆ. ಗೋಷ್ಠಿಯಲ್ಲಿ ವಿಜಯ ಮಾಲಿಂಗು, ಮಹೇಶ್, ಚಂದ್ರಶೇಖರ್ ಹಾಜರಿದ್ದರು. ಅಜಾತಶತ್ರು ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ಮಾಜಿ ಅಧ್ಯಕ್ಷರಾದ ಜಗದೀಶ್ ಗೆಳೆಯರ ಬಳಗ ಹಾಗೂ ಛಾಯಾಚಿತ್ರ ಗ್ರಾಹಕರ ಬಳಗದ ವತಿಯಿಂದ BS ಜಗದೀಶ್ ಸ್ಮರಣಾರ್ಥ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನಾ ನಾಟಕ ಪ್ರದರ್ಶನ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯದ ಕಲಾಮಂದಿರದಲ್ಲಿ ಅಜಾತಶತ್ರು ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ಮಾಜಿ ಅಧ್ಯಕ್ಷರಾದ BS ಜಗದೀಶ್ ಗೆಳೆಯರ ಬಳಗ ಹಾಗೂ ಛಾಯಾಚಿತ್ರ ಗ್ರಾಹಕರ ಬಳಗದ ಆಶ್ರಯದಲ್ಲಿ BS ಜಗದೀಶ್ ಸ್ಮರಣಾರ್ಥ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕ ಪ್ರದರ್ಶನ ನಡೆಯಿತು. ನಾಟಕದ ಉದ್ಘಾಟನೆಯನ್ನು ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಜಗದೀಶ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. ನಾನು ಸಹ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಂದು ಶುಭವನ್ನು ಅಥವಾ ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಹಿಂದಿಯನ್ನು ಕೇಳೋಕ್ಕೋಸ್ಕರ ನಾನು ಬಂದಿದ್ದೀನಿ. ದಯಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದಲ್ಲಿ ಅರಿವಾದ ಶಕ್ತಿಯನ್ನು ಕೊಡಬೇಕು. ಶಾಸಕ ರವಿಕುಮಾರ್ ಗೌಡ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಜಾತಶತ್ರು ಒಳ್ಳೆಯ ಕಲಾವಿದರು, ಸಮಾಜ ಸೇವಕರು, ಸಂಘದ ಮಾಜಿ ಅಧ್ಯಕ್ಷರಾದ ಜಗದೀಶ್ ರವರನ್ನು ಸ್ಮರಿಸುತ್ತಾ ಛಾಯಾಗ್ರಾಹಕರು ತಮ್ಮಲ್ಲಿ ಕಷ್ಟ ಬಂದರೂ ಸಹ ಬೇರೆಯವರನ್ನು ನಗಿಸುತ್ತಾ ಕೆಲಸ ಮಾಡುತ್ತಾರೆ. ಇವರ ಕೆಲಸ ಶ್ಲಾಘನೀಯ ಅಂತ ಅವರು ಹೇಳಿದರು. ಸಂದರ್ಭದಲ್ಲಿ ಮಂಡ್ಯದಲ್ಲಿ ಒಂದಷ್ಟು ಹುಡುಗರನ್ನ ಕಲಾವಿದರು ಮಾಡ್ತಾ ಇದ್ದಾರೆ. ಅದರಲ್ಲೂ ಛಾಯಾಗ್ರಾಹಕರು ದಿನನಿತ್ಯ ಕ್ಯಾಮರಾ ಹಿಡಿದು ಇನ್ನೊಬ್ಬರ ಫೋಟೋವನ್ನು ತೆಗೆದು ಸಂಭ್ರಮ ಪಡುವಂಥವ್ರು ಇವತ್ತು ಎಲ್ಲರೂ ಬಣ್ಣ ಹಚ್ಚಿ ತಮ್ಮ ಗೆಳೆಯರಿಗಾಗಿ ನಾಟಕವನ್ನು ಮಾಡ್ತಾ ಇರೋದು ಒಂದು ಮಾನವೀಯತೆಯ ದೃಷ್ಟಿಕೋನ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗುತ್ತೆ. ತಮ್ಮ ಜೊತೆ ಇದ್ದಂಥ ಸಹೋದ್ಯೋಗಿ ತಮ್ಮೆಲ್ಲ ಕಷ್ಟಗಳಲ್ಲಿ ನಮ್ಮ ಜೊತೆ ಇರ್ತಿದ್ದ ಇವತ್ತಿಲ್ಲ, ಅವರ ಹೆಸರಲ್ಲಿ ನಾಟಕ ಮಾಡಬೇಕು, ಅದರಲ್ಲಿ ಸ್ವಲ್ಪ ಫಂಡನ್ನು ಅವರ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ಒಂದು ಒಳ್ಳೆ ಉದ್ದೇಶದಿಂದ ನಾಟಕವನ್ನು ಮಾಡಿದ್ದೀವಿ. ನಿಮಗೆ ಒಳ್ಳೆಯದಾಗಲಿ. ಏನು ಹರೀಶ್ ಕುಟುಂಬ ಅವ್ರ ಜೊತೆ ಕೂಡ ನಾನು ಕೂಡ ಇರ್ತೀನಿ, ಅವರ ಸಹಾಯವನ್ನು ಕೂಡ ನಾನು ಕೂಡ ವೈಯಕ್ತಿಕವಾಗಿ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಚಿಕ್ಕತಾಯಮ್ಮ ಸಣ್ಮಗ, ಪವಿತ್ರ ಜಗದೀಶ್, ನಾಗೇಶ್, ಶ್ರೀಮತಿ ಪವಿತ್ರ ಬೋರೇಗೌಡ, ಆರ್ ನವೀನ್ ಕುಮಾರ್, ವಿನೋದ್ ಎಸ್ ಗೌಡ ಹಾಗೂ ಹಿರಿಯ ಛಾಯಾಗ್ರಾಹಕರಾದ ಸತ್ಯನಾರಾಯಣ್, ಮಾಜಿ ಸೈನಿಕರಾದ ಜಾನ್ ವಿಲಿಯಂ, ಕಾರ್ಯಕ್ರಮದ ರೂವಾರಿಗಳಾದ ಲಕ್ಷ್ಮಣ್ ಪಾಟೀಲ್, ಹರೀಶ್ ಕುಮಾರ್, ಸೈಯದ್ ಫಯಜ್, ಜಗನ್ನಾಥ್ ಸೇರಿದಂತೆ ಅನೇಕರು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಇತ್ತೀಚೆಗೆ ಆಚರಿಸಲಾಗಿದೆ. ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಇತ್ತೀಚೆಗೆ ಆಚರಿಸಲಾಯಿತು. ಹರಳಹಳ್ಳಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಅವರ ಯುವಜನ ಸೇವಾ ಸಮಿತಿ ವತಿಯಿಂದ ನಡೆದ ಜಯಂತಿ ಕಾರ್ಯಕ್ರಮದಲ್ಲಿ ಗ್ರಾಮದ ಯುವಕರು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ವರ್ಣರಂಜಿತ ಹೂವಿನ ಅಲಂಕಾರ ಮಾಡಿ ಗ್ರಾಮದ ಪ್ರತಿ ಬೀದಿಗಳಲ್ಲಿ ವಾದ್ಯದೊಂದಿಗೆ ಮೆರವಣಿಗೆ ನಡೆಸಿದರು. ಈ ವೇಳೆ ದಾರಿಯುದ್ದಕ್ಕೂ ಸಾಗಿ ಬಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಹಿಳೆಯರು ಪೂಜೆ ಸಲ್ಲಿಸುವ ಮೂಲಕ ಸಂವಿಧಾನ ಶಿಲ್ಪಿಯನ್ನು ಸ್ಮರಿಸಿಕೊಂಡರು. ಸಂಘದ ಕಾರ್ಯದರ್ಶಿ ಜಯಕುಮಾರ್ ಮಾತನಾಡಿ, ನಾಗಮಂಗಲದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದವರಿಗೆ ಕಾನೂನು ಮೂಲಕ ಗಲ್ಲಿಗೇರಿಸುವವರಿಗೆ ನಮ್ಮ ಹೋರಾಟ ನಿಲ್ಲದು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಸಂಪತ್ ಕುಮಾರ್, ಜಯಕುಮಾರ್, ಹರ್ಷ, ಅಭಿಷೇಕ್, ಹರೀಶ್, ಪುತ್ತೂರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ DCC ಬ್ಯಾಂಕ್ನಲ್ಲಿ ನಡೆಯುತ್ತಿರುವ ನೇಮಕಾತಿ ಪ್ರಕ್ರಿಯೆ ಮುಂದೂಡಲು ಒತ್ತಾಯ. ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೌಕರರ ಒಕ್ಕೂಟ ಹೋರಾಟ. ನ್ಯಾಯ ಸಿಗುವವರೆಗೆ ಹೋರಾಟದ ಎಚ್ಚರಿಕೆ. ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕ ಹಣ ಲೂಟಿ, ಸರ್ಕಾರದ ಅವೈಜ್ಞಾನಿಕ ನಡೆಗೆ ಖಂಡನೆ. ಮಳವಳ್ಳಿಯಲ್ಲಿ ಜನವಾದಿ ಸಂಘಟನೆ ಹೋರಾಟ. ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ಹಾವಳಿ, ರೈತರ ಬದುಕು ದುಸ್ತರಗೊಳ್ಳುತ್ತಿರುವ ಕ್ರಮಕ್ಕೆ ಅಸಮಾಧಾನ, ಕ್ರಷರ್ ವಿರುದ್ಧ ಕ್ರಮ ಕೈಗೊಳ್ಳಲು ಗ್ರಾಮಸ್ಥರ ಮನವಿ. ಮಲನಾಯಕನಕಟ್ಟೆ ಗ್ರಾಮದಲ್ಲಿ ಜರುಗಿದ ಅವಘಡ, ಗಾಯಗೊಂಡವರಿಗೆ ಸಾಂತ್ವನ, ಅಹಿತಕರ ಘಟನೆಗೆ ಸಚಿವ ಚೆಲುವರಾಯಸ್ವಾಮಿ ಬೇಸರ. ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯ, ಸರ್ಕಾರಿ ಕೆಲಸ ನೇಮಕಾತಿಯಲ್ಲೂ ತಾರತಮ್ಯ, 9 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ತುಂಟ ಶ್ರೀಗಳಿಗೆ ಮನವಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ.
ಇದು ಬಾಂಧವ್ಯಗಳ ಬೆಸುಗೆ.